ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಒಳ್ಳೆ ಸಾಂಪ್ರದಾಯಿಕ ಸ್ವೀಟ್ ಶಾವ್ಗೆ ಬಸಿದನ್ನು ತೋರ್ಸಾಕತ್ತೀನಿ. ಇದನ್ನೆಲ್ಲರೂ ಪಾಯಸ ಮಾಡ್ತಾರೋ ಅದಕ್ಕಿಂತ ಇದು ಬಸಿದೂ ಭಾಳ ಟೇಸ್ಟ್ ಬರ್ತೈತಿ ಮತ್ತು ಬೇಗನೂ ಆಗ್ತೈತೆ ರೀ. ಇದಕ್ಕೆ ಶಾವ್ಗೆ ಬಸಿದು ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಈಸಿ ಆಗೈತಿ. ಈಗ ಯಾರ ಮನೆಗೆ ಬಂದರು ಅಂದ್ರೆ ಪಟ್ನ ಒಂದು ಸ್ವೀಟ್ ರೆಡಿ ಆಗ್ತೈತಿ. ಈಗ ನೋಡಿರಿ, ನಾನು ಒಂದು ಸ್ವಲ್ಪ ಶಾವ್ಗೆ ತೊಗೊಳಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ಈಗ ನಾನು ಇಷ್ಟು ತೊಗೊಂಡೇನೆ, ಒಂದು ಸ್ವಲ್ಪ ಶಾವ್ಗೆ ತೊಗೊಂಡೇನೆ. ಅವನ್ನ ಭಾಳಷ್ಟು ನೀರು ಹಾಕ್ಬೇಕ್ರಿ. ಇದ್ರ ಮ್ಯಾಲೆ ಬರಬೇಕು. ಒಂದಿಷ್ಟು ತೊಗೊಂಡು ನಾವು ಎದುರಲ್ಲೇ ಒಂದು ಮಾಪ್ಲೆ ತೊಗೊಂಡಿರ್ತೇವೆ, ಅದ್ರ 4 ಪಟ್ಟಿನಷ್ಟು ನೀರು ಇದಕ್ಕೆ ಹಿಡಿತೈತೆ ರೀ. ಅಷ್ಟು ಹಾಕಿ ಮತ್ತು ಅದು ನೀರೆಲ್ಲ ನಾವು ಬಸ್ಕೋತೀವೋ ಅದ್ರ ಕುದಿಬೇಕ್ರಿ. ಅದು ಶಾವ್ಗೆ ಕುದಿಯೋಷ್ಟು ನೀರು ತೊಗೋರಿ. ಈಗ ನೋಡಿರಿ, ನೀರು ನಾನು ಕುದಿಯಾಕಿಟ್ಟನ ಶಾವ್ಗೆ ಹಾಕ್ಬೇಕ್ರಿ. ಯಾವಾಗಲೂ ಅದು ನೀರು ಕಾಯ್ದಿರ್ಬೇಕು, ಭಾಳಷ್ಟು ಹೆಸರು ಬಂದಿರಬೇಕು. ಅವಾಗನ ನಾವು ಶಾವ್ಗೆ ಹಾಕಿಬಿಡ್ಬೇಕು ಅದ್ರೊಳಗೆ. ಈಗ ನೋಡಿರಿ, ಶಾವ್ಗೆ ಹಾಕಿದ್ದೀವಲ್ರಿ, ಅದು ಶಾವ್ಗೆ ಕುದಿಯಾಕತ್ತೈತೆ ರೀ. ಒಂದು 2-3 ಸಲ ಹಿಂಗೆ ಕುದ್ದು ಬರ್ತೈತಲ್ರಿ, ಗೊತ್ತಾಗ್ತೈತೆ ಶಾವ್ಗೆ ಕುದ್ದಿದ್ದು. ಅವಾಗ ನಾವು ಬಸಿಬೇಕಾಗ್ತೈತೆ ಅವನು. ಈಗ ನೋಡಿರಿ, ಇದು ಉಕ್ಕು ಬರಾಕ್ತೈತಲ್ರಿ. ಈಗ ನೋಡಿರಿ, ಶಾವ್ಗೆ ರೆಡಿನ ಆತ್ರಿ. ಬಸದ್ ಬಿಟ್ರೆ ಅದಕ್ಕೆ ಸಕ್ಕರೆ, ತುಪ್ಪ, ಹಾಲು ಎಲ್ಲ ಹಾಕ್ಕೊಂಡು ಅದನ್ನ ಮಸ್ತಂಗೆ ಊಟ ಮಾಡ್ಬೋದು ರೀ. ಸಾಂಪ್ರದಾಯಿಕವಾದ ಒಂದು ಶಾವ್ಗೆ ಬಸದ್ ತೋರಿಸೈತಿ. ಅದಕ್ಕೆ ನೀವು ಇದೇ ಥರ ಶಾವ್ಗೆ ಬಸ್ಕೊಂಡ್ರೆ ಭಾಳ ಫಸ್ಟ್ ಕ್ಲಾಸ್ ಆಗ್ತೈತೆ.